ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಾಂದಿನಿ ಗೌಡ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಅಷ್ಟೇ ಸೂಪರಾಗಿದ್ದೀನಿ. ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ವ್ಲಾಗ್ ನೋಡೋಕ್ಕಿಂತ ಮುಂಚೆ ಗೊತ್ತಲ್ಲ, ಇನ್ನೂ ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ವ್ಲಾಗ್ ಇಷ್ಟು ದಿನ ಬರೀ ಮದುವೆ ವ್ಲಾಗ್ಸ್ಗಳೇ ಹಾಕಿದ್ದೀನಿ. ಸೊ ಇವತ್ತು ಲಾಸ್ಟ್. ಓಕೆ, ನಾನು ಹೇಳಿದ್ದೆ ನಿಮಗೆ ಮೈತ್ರಿ ಮದುವೆ, ವೀಣುನ ಮದುವೆ ಇವಾಗ ಈ ಮಂತಲ್ಲೇ ಇದೆ ಅಂತ ಅಂದ್ಬಿಟ್ಟು. ಸೊ ವೀಣುನ ಮದುವೆನೂ ಆಯಿತು. ಆ್ಯಂಡ್ ಫ್ರೆಂಡ್ ಸಿಸ್ಟರ್ ಲೋಕಿ ಸಿಸ್ಟರ್ ಗಗನ ಮದುವೆ, ಅದು ದಾವಣಗೆರೆ, ಅದು ಆಯಿತು. ಅದನ್ನು ನಾನು ವ್ಲಾಗ್ ಹಾಕಿದೆ. ಈಗ ಲಾಸ್ಟ್ ಈ ಮಂತ್ ಎಂಡ್. ಆ್ಯಂಡ್ ನನ್ನ ಚೈಲ್ಡ್ಹುಡ್ ಫ್ರೆಂಡ್, ನನಗೆ ಗೊತ್ತಿರೋಂಗೆ ಲಾಸ್ಟ್ ಮದುವೆ ನಮ್ಮ ಮೈತ್ರಿದು. ಸೊ ನಮ್ಮನೆ ಮುಂದೆನೇ ಇರೋದು ಮದುವೆ. ನಾಳೆ ಮದುವೆ, ಇವತ್ತು ಅರ್ಶಿನ ಶಾಸ್ತ್ರ, ಬಳೆ ಶಾಸ್ತ್ರ ಎಲ್ಲ ನಮ್ಮ ಕಡೆ ಹಿಂದಿನ ದಿನ ಮಾಡೋದಲ್ವ. ಸೊ ಇದೆ, ಬೆಳಿಗ್ಗೆನೇ ಹೋಗ್ಬೇಕಿತ್ತು ಆ್ಯಕ್ಚುಲಿ ಅರ್ಶಿನ ಶಾಸ್ತ್ರಕ್ಕೆ. ಬಟ್ ಅದೇ ನಮ್ಮ ಪುಟಾಣಿ ಇಟ್ಕೊಂಡು ಆಗಲಿಲ್ಲ ನನಗೆ. ಸೊ ಇವಾಗ ಬಳೆ ಶಾಸ್ತ್ರ ಆಗ್ತಿದೆಯಂತೆ. ಸೊ ಸ್ವಲ್ಪ ಹೋಗಿ ವಿಸಿಟ್ ಮಾಡಿ ಬರೋಣ ಅಂತ ಇದ್ದೀನಿ. ತುಂಬ ಹೊತ್ತಿರೋಕ್ಕಾಗಲ್ಲ. ಆಮೇಲೆ ಅವ್ರದ್ದು ಅದು ಇದು ಅಂತೆಲ್ಲ ಶಾಸ್ತ್ರಗಳಿರುತ್ತಲ್ಲ, ಅದಕ್ಕೆ ಸುಮ್ಮನೆ ಹೋಗ್ಬಿಟ್ಟು ವಿಸಿಟ್ ಮಾಡಿ ಸ್ವಲ್ಪ ಹೊತ್ತು ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಬರೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ಫ್ರೆಂಡ್ಸ್, ನಿಮ್ಮ ಹತ್ರ ಎಲ್ಲ ಒಂದು ವಿಚಾರನ ಶೇರ್ ಮಾಡ್ಕೊಬೇಕು. ನಮ್ಮಂತ ಇವಾಗ ಆ ಒಂದು ಮದರ್ ಲೈಫಲ್ಲಿ ಒಂದು ಪಾಸ್ ಬಟನ್ ಅನ್ನೋದೇ ಇರಲ್ಲ. ಬೇಬಿ ಕೇರ್, ಹೌಸ್ ವರ್ಕ್, ಕಿಚನ್, ಲಾಂಡ್ರಿ ಎಲ್ಲವೂ ನಾವು ಕೆಲವೊಮ್ಮೆ ಒಂದೇ ದಿನ ಮಾಡಬೇಕಾಗಿ ಬರುತ್ತೆ. ಆ್ಯಂಡ್ ಆಫ್ಟರ್ ಡೆಲಿವರಿ ಆದಮೇಲೆ ನಮ್ಮ ಬಾಡಿ ಎಷ್ಟು ವೀಕ್ ಆಗಿರುತ್ತೆ ಅಲ್ವಾ. ಸೊ ಈ ವರ್ಕ್ ಮಾಡೋದ್ರಿಂದ ಇನ್ನೂ ನಮಗೆ ಟಯರ್ಡ್ ಫೀಲ್ ಆಗುತ್ತೆ. ಅದಕ್ಕೆ ಸಾಲಿಡ್ ತಿನ್ನಿಸುವಾಗ, ಫೀಡ್ ಮಾಡಿಸುವಾಗೆಲ್ಲ ಅಷ್ಟೇ ಕುತ್ತಿಗೆ ನೋವು, ಬೆನ್ನು ನೋವು, ಸೊಂಟ ನೋವು. ಸೊ ಅದೇನೋ ಅಂತಾರಲ್ಲ, ಆಫ್ಟರ್ ಡೆಲಿವರಿ ಅಂತೂ ಸಖತ್ತು ಬಾಡಿ ವೀಕ್ ಆಗಿಬಿಟ್ಟಿದೆ. ನಮ್ಮ ಬಾಡಿ ಸಪೋರ್ಟ್ ಮಾಡಲಿಲ್ಲ ಅಂದರೆ ಸಿಂಪಲ್ ಕೆಲಸನೂ ನಮಗೆ ತುಂಬ ಕಷ್ಟ ಅನಿಸುತ್ತೆ. ಹಾಗಾಗಿ ನಾನು ಫೈನಲಿ ಒಂದು ಸ್ವಲ್ಪ ಯೋಚನೆ ಮಾಡಿ ನನ್ನ ಒಂದು ಪೇಯ್ನ್ ಏನಿದೆ ಅದಕ್ಕೊಂದು ಎಫೆಕ್ಟಿವ್ ಆಗಿ ಏನಾದರೂ ಒಂದು ಟ್ರೈ ಮಾಡಬೇಕು ಅಂತ ನಾನು ಏಂಜಲ್ ಲೈಫ್ ಆಯುರ್ವೇದಿಕ್ ಪೇಯ್ನ್ ಕಿಲ್ಲರ್ ಆಯಿಲ್ನ ಆರ್ಡರ್ ಮಾಡಿದ್ದೆ. ಈ ದೊಡ್ಡ ಬಾಟಲ್ ಏನಿದೆ ಇದು ಡೈಲಿ ಮಸಾಜ್ಗೆ ಪರ್ಫೆಕ್ಟ್ ಅಂತ ಹೇಳ್ಬೋದು. ಆ್ಯಂಡ್ ಈ ಚಿಕ್ಕ ಬಾಟಲು ನಮಗೆ ಇನ್ಸ್ಟೆಂಟಾಗಿ ತುಂಬ ಇವಾಗ ತಲೆನೋವು ಆಗ್ತಿದೆ, ಇನ್ಸ್ಟೆಂಟಾಗಿ ರಿಲೀಫ್ ಬೇಕು ಅಂದಾಗ ಈ ಚಿಕ್ಕ ಬಾಟಲ್ ಇರೋ ಆಯಿಲ್ನ ನಾವು ಯೂಸ್ ಮಾಡ್ಬೋದು. 100% ಆಯುರ್ವೇದಿಕ್ ಮತ್ತು ಹರ್ಬಲ್ ಆಗಿರೋದ್ರಿಂದ ನನಗೆ ಪೋಸ್ಟ್ ಪ್ರೆಗ್ನೆನ್ಸಿಲಿ ಆರಾಮಾಗಿ ಯೂಸ್ ಮಾಡ್ಬೋದು ಅನ್ನೋದು ಗೊತ್ತಿತ್ತು. ಜಾಯಿಂಟ್ ಪೇಯ್ನ್ಸು, L4 L5 ಡಿಸ್ಕ್ ಪೇಯ್ನ್ ಇರ್ಬೋದು, ಮತ್ತು ವೆರಿಕೋಸು ವೇನ್ ಪೇಯ್ನ್ ಇರ್ಬೋದು, ಶೋಲ್ಡರ್ ಅಥವಾ ನೀ ಪೇಯ್ನ್ ಇರ್ಬೋದು, ಇವೆಲ್ಲದಕ್ಕೂ ಇದು ಯೂಸ್ ಆಗುತ್ತೆ. ಹಾಗೆ ಡಯಾಬಿಟಿಕ್ ನರ್ವ್ ಪೇಯ್ನ್ ಇರೋರು ಕೂಡ ಇದನ್ನು ಯೂಸ್ ಮಾಡ್ಬೋದು, ತುಂಬ ರಿಲೀಫ್ ಕೊಡುತ್ತೆ. ಹಾಗೆ ಯಾರ ಮನೆಯಲ್ಲಾದರೂ ಪ್ಯಾರಾಲಿಸಿಸ್ ಪೇಷಂಟ್ ಇದ್ದರೂ ಸಹ ಈ ಆಯಿಲ್ ತುಂಬ ಸೂತಿಂಗ್ ಆಗಿರುತ್ತೆ. ಹಾಗೆ ಇದು ವಾರ್ಮ್ ಆ್ಯಂಡ್ ರಿಲ್ಯಾಕ್ಸಿಂಗ್ ಎಫೆಕ್ಟ್ ಕೊಡುತ್ತೆ. ಹಾಗೆ ಸ್ಟಿಫ್ನೆಸ್ನ ಕಮ್ಮಿ ಮಾಡುತ್ತೆ. ನಾನು ಇದನ್ನು ದಿನಕ್ಕೆ 2 ಟೈಮ್ ಅನ್ನೋರಂಗೆ ಯೂಸ್ ಮಾಡ್ತೀನಿ. ಎಲ್ಲಿ ನೋವು ಇರುತ್ತೆ ಆ ಮಸಲ್ಸ್ ಹತ್ರ ನಾನು ಇದನ್ನು ಅಪ್ಲೈ ಮಾಡ್ಕೊತೀನಿ. ಸ್ವಲ್ಪ ಮಸಾಜ್ ಮಾಡಿದ್ರೆ ಸಾಕು, ಬೇಗ ನಮಗೆ ರಿಲೀಫ್ ಆಗುತ್ತೆ. ಸೊ ರಾತ್ರಿ ಅಪ್ಲೈ ಮಾಡಿದ್ರೆ ನಾನು ಓವರ್ ನೈಟ್ ಹಾಗೆ ಬಿಡ್ತೀನಿ. ಹಗಲೇನಾರು ಅಪ್ಲೈ ಮಾಡಿದ್ರೆ 3 to 4 hours ಹಾಗೆ ಬಿಟ್ಬಿಟ್ಟು ಆಮೇಲೆ ನಾನು ಸ್ನಾನ ಮಾಡ್ಕೊತೀನಿ. ಏನಿದೆ, ಇದು ಪೇಯ್ನ್ ಸಡನ್ನಾಗಿ ತಲೆನೋವು ಬಂತು, ಏನಾದರೂ ಸಡನ್ ನಮಗೆ ರಿಲೀಫ್ ಬೇಕು ಅಂತಂದರೆ ಈ ಚಿಕ್ಕ ಬಾಟಲ್ನ ನಾವು ಯೂಸ್ ಮಾಡ್ಬೋದು. ಇನ್ನು ಎಫೆಕ್ಟಿವ್ ರಿಸಲ್ಟ್ಗೆ ಮೊದಲು ದೊಡ್ಡ ಬಾಟಲ್ ಇರೋ ಆಯಿಲ್ನ ಮಸಾಜ್ ಮಾಡಬೇಕು. ಆಮೇಲೆ ಚಿಕ್ಕ ಬಾಟಲ್ ಇರೋ ಆಯಿಲ್ನ ಮಸಾಜ್ ಮಾಡಿ ಒಂದು ಕ್ಲಾತ್ ಆರ್ ಬ್ಯಾಂಡೇಜ್ ಬಟ್ಟೆ ಇರುತ್ತಲ್ಲ ಅದನ್ನು ನಾವು ಕಟ್ಕೊಬೇಕು. ತುಂಬ ಕಂಫರ್ಟಬಲ್ ಆಗಿರುತ್ತೆ. ಹಾಗೆ ಬೇಗ ನಮಗೆ ಪೇಯ್ನ್ ರಿಲೀಫ್ ಆಗುತ್ತೆ. ನಾನು ಇದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 1 ತಿಂಗಳಾಯಿತು. ಸೀರಿಯಸ್ಲಿ ನನಗೆ ಹ್ಯೂಜ್ ಡಿಫ್ರೆನ್ಸ್ ಕಾಣಿಸಿದೆ. ಕೈ ನೋವು ಇರ್ಬೋದು, ಕಾಲು ನೋವು ಇರ್ಬೋದು, ಕುತ್ತಿಗೆ ಮತ್ತು ಬ್ಯಾಕ್ ಪೇಯ್ನು ಎಲ್ಲದೂ ನನಗೆ ಸ್ವಲ್ಪ ಸ್ಮೂತ್ ಆಗಿದೆ. ನನ್ನ ರೊಟೀನ್ ಇವಾಗ ಒಂಥರ ಈ ಆಯಿಲ್ ಹಚ್ಕೊಳ್ಳೋದೇ ಒಂಥರ ರೊಟೀನಲ್ಲಿ ಒಂದು ಆಗೋಗ್ಬಿಟ್ಟು. ರಿಯಲಿ ನೀವು ಯಾರಾದರೂ ಪೋಸ್ಟ್ ಪ್ರೆಗ್ನೆನ್ಸಿ ಪೇಯ್ನ್ ಅನುಭವಿಸ್ತಾ ಇದ್ದರೆ, ಅವರು ಡೈಲಿ ಆಫೀಸಿಗೆ ಹೋಗೋರು ಅಷ್ಟೇ ತುಂಬ ಹೊತ್ತು ಕೂತಿರೋದ್ರಿಂದ ಪ್ರಾಬ್ಲಮ್ ಆಗುತ್ತೆ. ಮನೆಯಲ್ಲಿ ಅಮ್ಮಂದಿರು ಅಷ್ಟೇ ಡೈಲಿ ವರ್ಕ್ಗಳಿರ್ಬೋದು, ಎಲ್ಲ ಮನೆ ಕೆಲಸದಿಂದ ಏನಾದ್ರು ಪೇಯ್ನ್, ಜಾಯಿಂಟ್ ಪೇಯ್ನ್ಸ್ ಎಲ್ಲದು ಇದ್ದರೆ ಖಂಡಿತ ಮರಿದಲೆ ಈ ಒಂದು ಏಂಜಲ್ ಲೈಫ್ ಆಯುರ್ವೇದಿಕ್ ಪೇಯ್ನ್ ಕಿಲ್ಲರ್ ಆಯಿಲ್ನ ನೀವು ಯೂಸ್ ಮಾಡಿದ್ರೆ ರಿಯಲಿ ಗುಡ್ ರಿಸಲ್ಟ್ ಸಿಗುತ್ತೆ. ಹಾಗೆ ನಿಮಗೆ ಪೇಯ್ನ್ ರಿಲೀಫಿಗೆ ಒಂದು ಬೆಸ್ಟ್ ಸೊಲ್ಯೂಷನ್ ಅಂತ ಹೇಳ್ಬೋದು. ಸೊ ನೀವು ಈ ಪ್ರಾಡಕ್ಟ್ನ ಆರ್ಡರ್ ಮಾಡಬೇಕು ಅಂದರೆ ಲಿಂಕ್ನ ನಾನು ಸ್ಕ್ರೀನ್ ಮೇಲೆ ಹಾಗೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಹಾಗೆ ಇವ್ರನ್ನ ನೀವು ಕಾಂಟ್ಯಾಕ್ಟ್ ಸಹ ಮಾಡ್ಬೋದು. ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಆ್ಯಂಡ್ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೀನಿ. ಸೊ ಹೋಗಿ ಚೆಕ್ ಮಾಡಿ ಈಗಲೇ ಈ ಪ್ರಾಡಕ್ಟ್ನ ಬೈ ಮಾಡಿ. ಬಬ್ಲು ಮಗನೇ, ಬಾ 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 ಬಾ. ನಾನು ವ್ಲಾಗ್ ಮಾಡ್ತಿದ್ರೆ ಅಲ್ಲಿಂದ ಈಚ್ಕೊಂಡು ಬರ್ತಾ ಇದ್ದಾನೆ. ಬಾ ಮಗನೇ, ಬಾ ಪುಟಾಣಿ, ಬೂಗನ. ಟಾಟಾ ಬಾಯ್, ಹೋಗ್ಲಾ ನಾನಾ? ಟಾಟಾ.
ಬಾಯ್ ಬಾ ಬೇಗ ಬೇಗ ಬಂದರೆ ಕರ್ಕೊಂಡು ಹೋಗ್ತೀನಿ ನೋಡು ಬಬ್ಲು, ಬೇಗ ಬಂದರೆ ಕರ್ಕೊಂಡು ಹೋಗ್ತೀನಿ. ಬರ್ತೀಯಾ ಬರ್ತೀಯಾ ಬೇಗ ಬಬ್ಲು? ಹ್ಞೂ 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 ಅದೊಂದು ಕವರು ಅವನಿಗೆ ಆಟ ಆಡೋಕ್ಕೆ ಕೊಡ್ತೀವಿ. ಆಮೇಲೆ ಇನ್ನೊಂದು ಇದೆ ಅಲ್ಲಿ, ಕವರ್ ಸ್ವಲ್ಪ ಸೌಂಡ್ ಮಾಡ್ತಿದ್ರೆ ಚೆನ್ನಾಗಿ ಆಟಾಡ್ತಾನೆ ಅಂತ. ಬಾಯ್ ಟಾಟಾ. ಅಮ್ಮ ಬೂ ಹೋಗ್ತಿದ್ದಾಳೆ, ಟಾಟಾ. ಹೊಸ್ಲು ದಾಟಿದ್ರೆ ಪೂಜೆ ಮಾಡಬೇಕಲ್ಲ ಅಪ್ಪ. ಹಿಂಗೂ ದಾಟ್ತಾರಲ್ಲ ಅಂಬೆಗಾಲ್ ಅಂತಾನೆ ಏನಲ್ಲ. ನನ್ನ ಮಗ ನಾನು ಮಾತಾಡ್ತಾ ಇದ್ರೆ ಅವನು ಹೊರಕ್ಕೆ ನೋಡಿ ಬರ್ತೀನಿ ಅಂತ. ಇಲ್ಲ ಮಗನೇ, ನಿನ್ನ ಕರ್ಕೊಂಡು ಹೋಗಲ್ಲ, ಸಾರಿ. ಅವನನ್ನ ನೈಟ್ ರಿಸೆಪ್ಷನ್ ಇದೆಯಲ್ಲ, ರಿಸೆಪ್ಷನಿಗೆ ಕರ್ಕೊಂಡು ಹೋಗ್ತೀನಿ. ಈಗ ಒಬ್ಬಳೇ ಹೋಗಿ ಬರ್ತೀನಿ. ಬಬ್ಲು. ಸೊ ಫ್ರೆಂಡ್ಸ್, ನಾನು ಹೋಗುವಾಗ ಆಲ್ರೆಡಿ ಬಳೆ ಶಾಸ್ತ್ರ ಪೂಜೆ ಎಲ್ಲ ಆಗಿ ಮೈತ್ರಿಗೆ ಬಳೆ ತೊಡಿಸ್ತಾ ಇದ್ರು. ಆ್ಯಂಡ್ ಫೋಟೋಸ್ ವಿಡಿಯೋಗ್ರಫಿ ಎಲ್ಲ ನಮ್ಮ ಫ್ರೆಂಡ್ ಅಲ್ಲನ್ನೇ ಮಾಡ್ತಾ ಇದ್ದಿತ್ತು. ನಾನು ಅರ್ಶನೆಗೆ ಹೋಗೋಣ ಅಂತಿದ್ದೆ, ಅದೇ ಪಾಪು ರೀಸನ್ನಿಂದ ನನಗೆ ಪಾಪ ಹೋಗೋಕ್ಕಾಗಲಿಲ್ಲ. ಸೊ ಬಳೆ ಶಾಸ್ತ್ರಕ್ಕೆ ಮಾತ್ರ ಹೋಗಿ ಬಂದೆ. ನೀನು ಹೊಟ್ಟೆಗೆ ಸೇರ್ಕೋ. ಮೈತು ಕಳಸದಿಂದ ಇಟ್ಕೊಂಡ್ರಿ, ಕಳಸದಿಂದ ಇಟ್ಕೊಂಡ್ರೆ ಕಳಸದಿಂದ ಇಟ್ಕೊಂಡ್ರೆ ಕಸಕತ್ರಿ, ಕಳಸದಿಂದ ಅತ್ಲಾಗ ಇಟ್ಕೋಬೇಕು. ಫಸ್ಟ್ ಕಳಸದಿಂದ ಅಲ್ಲಿ ಮೈತ್ರಿ, ವೀಣಾ, ನಾನು ಎಲ್ಲ ಏನೊಂದು 500 ಮೀಟರ್ಸ್ ಡಿಸ್ಟೆನ್ಸಲ್ಲಿ ಇದ್ದೀವಿ ಅಷ್ಟೇ. ನಮ್ಮ ಬೆಂಗಳೂರು ಸ್ಟೈಲಲ್ಲಿ ಹೇಳೋದಾದರೆ ನಾವೀಗ 2nd ಕ್ರಾಸಲ್ಲಿ ಇದ್ದೀವಿ ಅಂತ ಅಂದರೆ, ಮೈತ್ರಿ ಮನೆ 6th ಕ್ರಾಸ್ 7th ಕ್ರಾಸ್ ಈ ಥರ. ವೀಣನ ಮನೆಯೂ ಅಷ್ಟೇ. ಹಾಗಾಗಿ ವಾಕೆಬಲ್ ಡಿಸ್ಟೆನ್ಸೇ. ಬಟ್ ಅಪ್ಪ ನನಗೆ ಕರ್ಕೊಂಡೋಗಿ ಮತ್ತೆ ಕರ್ಕೊಬಂದರು. ಅವನು ಬಬ್ಲು, ಅವನು ಬಬ್ಲು. ಹಾಂ, ಹಾಯ್ ಬಬ್ಲು. ಅಪ್ಪ ಹೋಗ್ತಿರೋದು ಹಿಂಗೆ ಗಣಪ ನೋಡ್ತಿದ್ದಾನೆ. ಹಾಯ್ ಬಬ್ಲು. ಅಮ್ಮ ಬಿಟ್ಟಿದ್ದ ನೀನು? ಹಾಂ, ಅಮ್ಮ ಬಿಟ್ಟಿದ್ಯಾ? ಎಲ್ಲಿಗೆ ಹೋಗಿತ್ತು ಅಮ್ಮ? ಹೆಂಗೆ ನೋಡ್ತಿದ್ದಾನೆ. ಅಮ್ಮ ಎಲ್ಲಿಗೆ ಹೋಗಿತ್ತು ಮಗನೇ? ಹಾಯ್ ಹಾಯ್ ಬಬ್ಲು. ಇನ್ನು ನೈಟ್ ನಾವು ಹೋಗೋಷ್ಟರಲ್ಲಿ 8:30 ಆಗಿತ್ತು. ಅಷ್ಟರಲ್ಲಿ ಅವಳಿಗೆ ರಿಸೆಪ್ಷನಿಗೆಲ್ಲ ಸ್ಟೇಜ್ ಮೇಲೆ ನಿಲ್ಲಿಸಿದ್ರು. ಬಟ್ ನಾನೇನು ಜಾಸ್ತಿ ಕ್ಲಿಪ್ಪಿಂಗ್ಗಳೇನು ತೊಗೊಳಕ್ಕಾಗಲಿಲ್ಲ. ಜಸ್ಟ್ ಒಂದು ರಿಸೆಪ್ಷನ್ ಔಟ್ಫಿಟ್ಟಿಗೆ ಒಂದು ತೋರ್ಸೋಕ್ಕೆ ಅಂತ ಅಂದ್ಬಿಟ್ಟು ಅಷ್ಟೇ ತೊಗೊಂಡಿದ್ದು. ಎಲ್ಲಿ ಹೊಸ ಕಪ್ಪಲ್. ಸೊ ಫ್ರೆಂಡ್ಸ್, ಲಾಸ್ಟ್ ಈ ಸ್ಯಾರಿ ವೇರ್ ಮಾಡಿದಾಗ ನಮ್ಮ ಪುಟಾಣಿ ಹೊಟ್ಟೆ ಒಳಗಡೆ ಇದ್ದ. ಹ್ಞೂ ಮಗನೇ. ಇವಾಗ ಹೆಂಗೆ ಇಟ್ಕೊಂಡಿದ್ದೀನಿ, ಫುಲ್ ನಿದ್ದೆ ಮೂಡಲಿದ್ದಾನೆ. ಸೊ ಅದಕ್ಕೇ ಫೋಟೋಸ್ ತೆಕ್ಕೊಂಡಿದ್ದೀನಿ, ನೋಡಬೇಕು. ಅದಕ್ಕೆ ಅಮ್ಮನ ಹತ್ರ ಅದೇ ಮಾತಾಡ್ತಾ ಇದ್ದೆ. ಅಮ್ಮ ನೋಡು, ಈ ಸೀರೆ ವೇರ್ ಮಾಡಿದಾಗ ಹೊಟ್ಟೆ ಒಳಗಿದೆ. ಸೀಮಂತಕ್ಕೆ ಅಮ್ಮನ ಮನೆ ಕಡೆಯಿಂದ ಕೊಟ್ಟಿದ್ದ ಸೀರೆ ಇವಾಗ ಮತ್ತೆ ಉಡ್ತಾ ಇದ್ದೀನಿ. ಹಾಯ್ ಬಬ್ಲು.
ಇನ್ನು ಮಾರ್ನಿಂಗು ನಾನು ಒಬ್ಬಳೇ ಹೋಗಿದ್ದೆ. ಸೊ ವಿಡಿಯೋದಲ್ಲಿ ಹೇಳ್ದಂಗೆ ನಮ್ಮ ಪಾಪು 9 ಮಂತ್ಸ್ ಪ್ರೆಗ್ನೆಂಟಲ್ಲಿ ನಾನು ಆ ಸ್ಯಾರಿ ವೇರ್ ಮಾಡಿದ್ದು. ಬ್ಲೌಸ್ ಈಗಲೂ ಆಗ್ತಾಯಿದೆ ಅಂದರೆ ನಾನಲ್ಲಿ ಸಣ್ಣ ಆಗಿಲ್ಲ ಅಂತ ಅರ್ಥ. ಸೊ ಓಕೆ, ಎಲ್ಲ ಸ್ಯಾರೀಸ್ ಎಲ್ಲ ಚೆನ್ನಾಗಾಗ್ತಿತ್ತು. ನಾರ್ಮಲಾಗಿ ಒಂದು ಮೇಕಪ್ ಮಾಡಿಕೊಂಡು ಹೊರಟೆ. ಆ್ಯಸ್ ಯೂಶ್ವಲ್ ಗೊತ್ತಲ್ಲ, ಮುಹೂರ್ತಕ್ಕೆ ನಾವು ಇರಲಿಲ್ಲ. ನಾನು ಹೋಗೋಷ್ಟರಲ್ಲಿ ಆಗಲೇ ತಾಳಿ ಕಟ್ಟಾಗಿತ್ತು. ಎಲ್ಲ ದಾರೆ ಹೋಯ್ತಾಯಿದ್ರು. ಸೊ ನಾವು ವೆಯ್ಟ್ ಮಾಡಿ ಆಮೇಲೆ ಲಾಸ್ಟಿಗೆ ನಾನು ಮತ್ತು ನನ್ನ ಫ್ರೆಂಡ್ ಪ್ರಿಯಾ ಅಂತ ಅಂದ್ಬಿಟ್ಟು, ಸೊ ವೀಣಾ ಮತ್ತು ಲಕ್ಷ್ಮಿ ಅಣ್ಣ ಕಪಲ್ ಇದ್ರಲ್ಲ, ನಾನು ಪ್ರಿಯನ ಕರ್ಕೊಂಡೆ. ಪ್ರಿಯಾನೂ ಅಷ್ಟೇ ನನಗೆ ಹೈಸ್ಕೂಲ್ ಫ್ರೆಂಡ್. ಆ್ಯಕ್ಚುಲಿ ಹೈಸ್ಕೂಲಿಂದ ಕಾಲೇಜ್ ತನಕನೂ ಪ್ರಿಯಾ ಫ್ರೆಂಡು. ಆಮೇಲೆ ಮ್ಯಾರೇಜ್ ಆದಮೇಲೆ ಎಲ್ಲ ಗೊತ್ತಲ್ಲ ಕಾಂಟ್ಯಾಕ್ಟಲ್ಲಿ ಇದ್ದೀವಿ. ಬಟ್ ಅವಳನ್ನು ತುಂಬ ವರ್ಷ ಆಗಿತ್ತು ಮೀಟ್ ಮಾಡ್ದಲ್ಲೇ. ಸೊ ಅವಳು ಮೀಟ್ ಮಾಡಿದ್ದು ಖುಷಿ ಆಯಿತು ನನಗೆ. ಒಂದು ಫೋಟೋ ತೆಗೆದು ಹಾಂ, ಬಾಯ್. ನೆಕ್ಸ್ಟ್ ಇನ್ನು ನನ್ನ ಪಾಪು ನಾಮಕರಣಕ್ಕೆ ಸಿಗೋದು. ಫ್ರೆಂಡ್ಸ್, ನಾನು ಅಷ್ಟೇ ತುಂಬ ಹೊತ್ತಿರಲಿಲ್ಲ. ವೀಣಾ ಮತ್ತು ಲಕ್ಕಿ ಅಣ್ಣ ಹೊರಡ್ತಿದ್ದಂಗೆ ನಾನು ಒಂದು 30 ಮಿನಿಟ್ಸ್ ಇದ್ದು ಹೊರಟೆ. ಬಿಕಾಸ್ ಚಿರಾವ್ ಮತ್ತು ಕಾರ್ತಿಕ್ ಅಂತ ಇನ್ನೂ ಸ್ವಲ್ಪ ಜನ, ಪಾವನ ಅಂತೆಲ್ಲ ಫ್ರೆಂಡ್ಸ್ಗಳು ಬರೋರಿದ್ದರು. ಸೊ ಅವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ವೆಯ್ಟ್ ಮಾಡ್ತಿದ್ದೆ. ಅವ್ರು ಬಂದಿದ್ದ ತಕ್ಷಣ ನೆಕ್ಸ್ಟ್ ನಾನು ಮನೆಗೆ ಹೊರಟೆ. ಇನ್ ಬಿಟ್ವೀನ್ ಮನೆಗೆ ಹೋಗಿ ಬಂದಿದ್ದೆ. ಆದರೂ ವೀಣಾ ಅವ್ರು ಹೋದ್ಮೇಲೆ ಒಂದು 30 ಮಿನಿಟ್ಸ್ ಇದ್ಬಿಟ್ಟು ಆಮೇಲೆ ನನ್ನ ಫ್ರೆಂಡ್ ಪಾವನ ಅಂತ ಇವಳನ್ನ ಮನೆಗೆ ಕರ್ಕೊಂಡು ಹೋದೆ. ನನ್ನ ಪಾವನ ನನ್ನ ಡಿಗ್ರಿ ಫ್ರೆಂಡು, ತುಂಬ ವರ್ಷ ಆದಮೇಲೆ ಸಿಕ್ಕಿದ್ದಾಳೆ ಮೈತ್ರಿ ಮದುವೆಯಿಂದ. ಸೊ ಹಾಯ್ ಪವನ. ಇಲ್ಲಿ ಗೆಟಪ್ಪಿಗೆ ಬಂದಾಯ್ತು. ಇವಾಗ ಎಷ್ಟೇ ರೆಡಿ ಆದ್ರೂ ಇದೇ ನಮ್ದು ಇವಾಗ ಪರ್ಮನೆಂಟ್ ಡ್ರೆಸ್ ಆಗ್ಬಿಟ್ಟೈತೆ. ಅವನು ದೊಡ್ಡನಾಗತ್ತೆ. ಹೌದು. ರಾಮ್ ರಾಮ್ ಮಾಡು ಮಗನೇ, ರಾಮ್ ರಾಮ್ ಮಾಡು. ಅಜ್ಜಿ ಹೇಳ್ಕೊಟ್ಟಿತ್ತಲ್ಲ, ರಾಮ 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 ಸೀತಾ ಸೀತಾ ಸೀತಾ, ಜೈ ಜೈ ರಾಮ್ ಸೀತಾರಾಮ್. ಹರೆ ರಾಮ ಹರೆ ರಾಮ ಹರೆ ಕೃಷ್ಣ ರಾಮ ರಾಮ ಹರೆ ರಾಮ ಹರೆ ರಾಮ ಹರೆ ಕೃಷ್ಣ ರಾಮ ರಾಮ ಹರೆ ರಾಮ ರಾಮ ರಾಮ. ಅಯ್ಯೋ 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 ಅಯ್ಯೋ, ನಾಟಕಗಳು ನೋಡು ಮಗನೇ ನಿಂದ. ಬಬ್ಲು, ರಾಮ್ ರಾಮ್ ಮಾಡು. ಚಾಕಿ ಕೊಡ್ತೀನಿ, ರಾಮ್ ರಾಮ್ ಮಾಡು. ಬಬ್ಲು ಫೇವ್ರೇಟ್ ಆಟ ಆಡೋದು. ಹಾಂ ಹೇಳಿ, ಮಾತಾಡಿ ದೇವ್ರ ಹತ್ರ ಮಾತಾಡಿ. ಏನಂತ ಮಾತಾಡು. ಓನಂತ ಶಾಲೆ ಶಾಲೆ ಹತ್ರ ಮಾತಾಡು. ರಾಮ ರಾಮನ್ ರಾಮ ರಾಮನ್ ರಾಮ ರಾಮನ್ ಶಾಮಿ ರಾಮನ್ ಮುತ್ತು ರಾಮ ರಾಮ ರಾಮ. ಬೇಗ ಟಾಟಾ, ಹೋಗ್ತೀನಿ ಬಾಯ್. ನೀನೇನು ಮಾಡಲ್ಲ, ನೀನು ಹೋಗು, ನಾನು ಹೋಗ್ತೀನಿ. ಟಾಟಾ. ಸೊ ಫ್ರೆಂಡ್ಸ್, ಎಷ್ಟು ಇವತ್ತಿನ ವ್ಲಾಗ್. ಇಲ್ಲಿಗೆ ಮದುವೆ ಸೀರೀಸ್ ಏನಿತ್ತು ಅದು ಮುಗೀತು. ಸೊ ಇನ್ನು ಯಾರ್ದು ಮದುವೆ ಇಲ್ಲ, ಯಾವ ಫಂಕ್ಷನ್ಸು ಇಲ್ಲ. ಇನ್ನು ನೆಕ್ಸ್ಟ್ ಮಾಡೋದಿದ್ರೆ ನಮ್ಮ ಪಾಪು ನಾಮಕರಣ ಅಷ್ಟೇ. ಸೊ ಎಲ್ಲರೂ ನೀವು ಕಪಲ್, ನಮ್ಮ ಮೈತ್ರಿ ಮತ್ತು ದೀಪಕಣ್ಣ ಇಬ್ಬರಿಗೂ ವಿಶ್ ಮಾಡಿ. ನನ್ನ ಕಡೆಯಿಂದಲೂ ಅವರಿಗೆ ಹ್ಯಾಪಿ ಮ್ಯಾರಿಡ್ ಲೈಫ್. ನೀವು ಎಲ್ಲರೂ ವಿಶ್ ಮಾಡಿ. ಸೊ ಇಷ್ಟೇ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಾನು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಇವಾಗ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್.